ಸಹೋದರನಿಗೆ ವಂಚನೆ ಮಾಡಿಬಿಟ್ರ ಎಂಎಲ್ಸಿ ಶಶಿಲ್ ನಮೋಶಿ. ಸಹೋದರನನ್ನ ಮನೆಯೊಳಗೆ ಬಿಟ್ಟುಕೊಳ್ಳದಂತಹ ಆರೋಪ ಈಗ ಕೇಳಿಬಂದಿದೆ. ಇಡೀ ರಾತ್ರಿ ಇಡೀ ರಸ್ತೆಯಲ್ಲೇ ಅನಿಲ್ ನಮೋಶಿ ಕುಟುಂಬ ಕಾಲ ಕಳೆದಿದೆ. ಒಂದಿಡೀ ರಾತ್ರಿ ಸಹೋದರನನ್ನ ಈಗ ಮನೆಯೊಳಗೆ ಬಿಟ್ಟುಕೊಳ್ಳದೇನೆ ಕನಿಕರವೂ ಇಲ್ಲದಂಥ ರೀತಿಯಲ್ಲಿ ವಂಚನೆ ಮಾಡಿದ್ರ ಹಾಗಾದ್ರೆ ಅನಿಲ್ ನಮೋಶಿ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮನೆಯ ಮುಂಭಾಗದಲ್ಲೇ ಸಾಮಾನುಗಳನ್ನು ಇಟ್ಕೊಂಡು ಠಿಕಾಣಿ ಹೂಡಿದ್ದಾರೆ. ನಿನ್ನೆ ವೈದ್ಯಕೀಯ ವೃತ್ತಿಯಿಂದ ನಿವೃತ್ತಿಯಾಗಿ ಕಲಬುರಗಿಗೆ ವಾಪಸ್ಸಾಗಿರೋದು ಹೈದರಾಬಾದ್ನಿಂದ. ಶಶಿಲ್ ವಾಸವಾಗಿರುವಂತಹ ಮನೆ ನಮಗೇ ಸೇರಿದ್ದು ಅಂತ ಈಗ ಅನಿಲ್ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಶಶಿಲ್ ಅವರ ಸಹೋದರ ಅನಿಲ್, ದಾಖಲೆ ಪತ್ರಗಳೆಲ್ಲ ನನ್ನ ಮತ್ತು ತಾಯಿಯ ಹೆಸರಲ್ಲಿದೆ. ಶಶಿಲ್ ಪಾಲಿನ ಸೈಟ್ ಈ ಹಿಂದೆಯೇ ಮಾರಾಟ ಆಗಿತ್ತು ಅಂತ ಹೇಳಿದ್ದಾರೆ ಅನಿಲ್ ನಮೋಶಿ ಅವರು. ಈಗ ನಮ್ಮನ್ನ ಬಿಟ್ಟುಕೊಳ್ತಾ ಇಲ್ಲ ಮನೆ ಒಳಗೆ ಅಂತ ಅನಿಲ್ ನಮೋಶಿ ಮತ್ತು ಅವರ ಕುಟುಂಬ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಆರೋಪಗಳನ್ನ ಮಾಡ್ತಾ ಇದೆ. ಈ ಮನೆಗೆ ಸಂಬಂಧಪಟ್ಟಂತ ದಾಖಲೆ ಪ್ರಮಾಣ ಪತ್ರಗಳು ಏನಿದೆ ಅದೆಲ್ಲವೂ ಕೂಡ ನನ್ನ ಮತ್ತು ತಾಯಿ ಹೆಸರಲ್ಲಿದೆ. ಇನ್ನು ಈ ಶಶಿಲ್ ನಮೋಶಿ ಅವರ ಎಂಎಲ್ಸಿ ಶಶಿಲ್ ನಮೋಶಿ ಅವರ ಪಾಲಿನ ಸೈಟ್ ಏನಿತ್ತು ಅವರ ಭಾಗ ಅದು ಈ ಹಿಂದೆನೆ ಮಾರಾಟ ಆಗಿತ್ತು. ಈಗ ನಮ್ಮನ್ನ ಮನೆಯೊಳಗೆ ಬಿಟ್ಟುಕೊಳ್ತಾ ಇಲ್ಲ ಅಂತ ಅನಿಲ್ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಸಾಮಾನು ಸಗಟುಗಳ ಜೊತೆಗೆ ಅವರು ಮನೆ ಮುಂದೆ ಠಿಕಾಣಿ ಹೂಡಿರುವುದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅರ್ಧ ನಂದದ ಅರ್ಧ ನಮ್ಮವಂದದ ಅವಂದು ಏನೂ ಇಲ್ಲೇ ಇಲ್ಲಿ ಶಶಿಲ್ ನಮೋಶಿ ಜಬರ್ದಸ್ತಿ ಕಬ್ಜಾ ಮಾಡಿ ಕುಂತು ಪೊಲೀಸರಿಗೆಲ್ಲ ಹಚ್ಚಿ ನಮ್ಮ ಹೊರ ಹಾಕ್ಸೋದು ಇಷ್ಟು ಒಂದೇ ಕೆಲಸ ಮಾಡ್ತಾ ಇಲ್ಲ. ಈಗ ನಾನು ಒಂದು ಸ್ವಲ್ಪ ಇಲೆಕ್ಷನ್ ಅದ ಒಂದು 15 ದಿನದ ಸೆಟ್ಲ್ ಮಾಡ್ತೀನಿ ಅಂತ ಅನ್ನೋದು ಟಳಸೋದು. ಒಟ್ಟು 25 ವರ್ಷದಿಂದ ಹಿಂಗೆ ಮಾಡ್ಯಾರ ನೋಡ್ರಿ, ಏನೂ ಮಾಡಿಲ್ಲ. ಅಲ್ಲಿ ಈಗ ನಮ್ಮದೊಂದು ಹಳಿ ಮನೆ ಅದ ರೀ, ಅದು ಅಸಫ್ಗಂಜ್ನಾಗ. ಅದು ಈಗ ಬೀಳ್ಲಿಕ್ಕೆ ಬಂದದ. ಈಗ ನಮ್ಮನ್ನು ಬೇರೆ ಏನೂ ಆಸರನೇ ಇಲ್ಲ. ಅದಕ್ಕಪ್ಪ ನಮ್ಮ ಮನೆಗೆ ನಾವು ಬರ್ತಿದ್ದೇವೆ ಅಂತೇಳಿ ಇಲ್ಲಿ ಬಂದಿದ್ದೆವು. ಏನು ಏನಿಲ್ಲ ಇಲ್ಲ, ನೀವು ಬೇಕಾದ್ರೆ ಎಲ್ಲರೇ ರೀ, ನನಗೆ ನಾನು ಏನು ಮನೆ ನಂದದ ನಾ ಬಿಡಾಗಿಲ್ಲ. ಇಲ್ರಿ ಪಿತ್ರಾಜಿತ ಅಲ್ಲ, ಇದು ನಮ್ಮ ಫಾದರ್ ಪ್ರಾಪರ್ಟಿ ಅಂದರೆ ನಮ್ಮ ಫಾದರ್ ಖರೀದಿ ಮಾಡೋದು ಒಂದೇ ರೀ. ಮೊದಲು ಓಲ್ಗಾಡ್ರೆಸ್ ಒಂದೇ, ಅದರಲ್ಲಿಂದೇ ಇವೆಲ್ಲ ಗಳಿಸಿವ ರೀ ಬೇರೆ ಎಲ್ಲ ಪ್ರಾಪರ್ಟಿಗಳು. ಅದ್ರ ಒಂದು 10 ಎಕರೆ ಎಲ್ಲ ಲ್ಯಾಂಡ್ ಅದ ರೀ ಕುಸ್ನೂರ. ಆಮೇಲೆಲ್ಲ ಇದು ಈ ಲ್ಯಾಂಡ ಈ ಸದ್ಯ ಎಲ್ಲ ನನ್ನ ಹೆಸರೇ ನಮ್ಮ ಅವನ ಹೆಸರೇ ಅದ. ಏನ್ರಿ ಜಾಯಿಂಟ್ ಅದ ಅವನ ಪಾರ್ಟಿ. ಆಮೇಲೆ ನಾನು ಮಾಡ್ಕೊಂಬಂದಿಂದನು ನನಗೂ ಇದೇ ಥರ ಟಾರ್ಚರ್ ಮಾಡಿ ನಾನು ಹೋದೆ ಅಂದರೆ ಎಲ್ಲ ಆಸ್ತಿ ನಮ್ಗೆ ಆಕತ್ತೆ ಅಂತ ಅವ್ರು ಶುರುವಿನಿಂದ ಇದು ಪ್ಲ್ಯಾನ್ ಮಾಡ್ತಾನೆ ರೀ. ಇವ್ರಿಗೆ ಶಶಿಲ್ ನಮೋಶಿ ಅವ್ರಿ, ಇವ್ರಿಗೆ ಮದುವೆ ಮಾಡೋದು, ಅವ್ರನ್ನ ಹೆಂಡ್ರ ನಿಂಗೆ ಏನರ ಟಾರ್ಚರ್ ಕೊಟ್ಟು ಓಡಿಸೋದು. ಆಮೇಲೆ ಯಾಕೋ ನಮ್ಮ ಅಣ್ಣಗೆ ಹೆಂಡ್ರ ಇದು ಆಗೋಲ್ರು ಅನ್ನೋದು, ಆ ಆಸ್ತಿ ತಿನ್ಬೇಕು ಅಂತ ಈ ಉದ್ದೇಶದಿಂದ ಮಾಡ್ತಾ ಇದ್ದಾನೆ. 37 ವರ್ಷದಿಂದ ನಾನು ಭಾಳ ಸಫರ್. ಆಮೇಲೆ ನನ್ನ ಮಗ 8 ವರ್ಷದವನಿದ್ದಾಗ ರೀ ಅವನ್ನ ಖಲಾಸ್ ಮಾಡಿಬಿಟ್ರೆ ಮುಂದಿಂದು ಏನು ಇವ್ರು ಕೇಳಂಗಿಲ್ಲ ಅಂಥೇಳಿ ನಮ್ಮ ಡ್ರೈವರ್ 18 ವರ್ಷ ವರ್ಕ್ ಮಾಡ್ಯಾನ ರೀ. ಅವನಿಗೆ ನಾವು ಭಾಳ ಕ್ಲೋಸ್ ಇರೋದಕ್ಕೆ ಅವ್ನ ಮನೆಗೆ ಹೋಗೋದು ಮಾಡ್ತಿದ್ರಿ ರೀ. ಅದಕ್ಕೆ ನಿನಗೊಂದು ಕೇಕ್ ಕೊಡ್ತೀವಿ, ನನ್ನ ಮಗಳು ಬರ್ತಡೇ ಐತೆ ಅಂಥೇಳಿ ಆ ಕೇಕ್ ಗಂಗಾಧರ್ಗೆ ತಿನ್ನಿಸು, ಅವನ ಡೆತ್ ಆತಂದ್ರೆ ನಿನಗೆ 1 crore ರೂಪಾಯಿ ಕೊಡ್ತಾನೆ ಅಂಥೇಳಿ ಆಫರ್ ಮಾಡ್ಯಾನ ರೀ. ಅವ ಡ್ರೈವರ್ ನೀವು 10 ಕೋಟಿ ರೂಪಾಯಿ ಕೊಟ್ಟರು ನಾ ಈ ಕೆಲಸ ಮಾಡಂಗಿಲ್ಲ ಅಂಥೇಳಿ ಇದನ್ನು ಮಾಡ್ಯಾನ. ಆಮೇಲೆ ತಮ್ಮ ಅನಿಲ್ ನಮೋಶಿಯ ಈ ಆರೋಪಕ್ಕೆ ಅಣ್ಣ ಎಂಎಲ್ಸಿ ಶಶಿಲ್ ನಮೋಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನೆ ನನಗೆ ಸೇರಿದ್ದು, ನನ್ನ ಹೆಸರಲ್ಲಿಯೇ ಈ ಖಾತಾ ಇದೆ ಅಂತ ಸ್ಪಷ್ಟನೆ ಕೊಟ್ಟಿರುವುದು. ಅಂದ್ರೆ ಮನೆಯಲ್ಲಿರುವಂತಹ ಎಂಎಲ್ಸಿ ಶಶಿಲ್ ಅವರು, ನನ್ನ ಪ್ರಾಪರ್ಟಿ ಇಲ್ಲದಿದ್ರೆ ಈ ಖಾತಾ ಹೇಗಾಗ್ತಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಶಿಲ್ ನಮೋಶಿ. ಈ ಹಿಂದೆ 4 ಬಾರಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ನನಗೆ, ಚುನಾವಣೆ ಬಂದಾಗೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಬೇಕಾದ್ರೂ ಹೋಗ್ಲಿ, ಈ ಖಾತಾ ನನ್ನ ಹೆಸರಿಗಿದೆ ಅಂತ ಶಶಿಲ್ ನಮೋಶಿ ಅವರ ಸ್ಪಷ್ಟನೆಯಾಗಿದೆ. ಈ ಆರೋಪ ನನಗೆ ನನ್ನ ತಾಯಿಗೆ ಮನೆಯಿಂದ ಹೊರಗೆ ಹಾಕಿದ್ರು, 27 ವರ್ಷಗಳ ಹಿಂದೆ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದೇವೆ, ಕೋರ್ಟ್ಗೆ ಹೋಗ್ಲಿ, ಕೋರ್ಟ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ. ಆಸ್ತಿ ವಿವಾದಕ್ಕೆ ಈ ರೀತಿಯಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಎಂಎಲ್ಸಿ ಶಶಿಲ್ ನಮೋಶಿ ಅವರು. ಮೊದಲನೇದಾಗಿ ಈ ಮನೆ ವಿಷಯ, ಈ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ಅವಂದು ನಿಜ, ಅರ್ಧ ಭಾಗ ನಂದು. ನನಗೆ ಅವರು ಹಿಂದೆ ಮನೆಯವ್ರಿಗೆ ಹಾಕಿದ್ರು, ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನೆಯವ್ರಿಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರ್ಲಪ್ಪ ಅಂತ ನಾನು ಕೇಳಿದಾಗ ಇವು 2 ಭಾಗ ಇದ್ದರೂ ಕೂಡ ನೀ ಅಲ್ಲಿ ಕಟ್ಕೋ ಅಂತಂದು ಹೇಳಿ ಅವರೇ ಅಂದರೆ
ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ, ದುಡ್ಡೆಲ್ಲ 100% ನಾನು ಹಾಕಿದ್ದೇನೆ. ನಂದು ಹೆಸರಿಗೆ ಅಥವಾ ಇದು ನಂದು ಇರಲಿಲ್ಲ ಅಂದರೆ ಈ ಖಾತೆ ಯಾಕೆ ಕೊಡ್ತಾರೆ? ಸರ್ಕಾರ ಡಾಕ್ಯುಮೆಂಟ್ ತಪ್ಪ? ಮತ್ತು ಇದು ಮೊದಲನೇ ಬಾರಿ ಅಲ್ಲ, ಇದು 4ನೇ ಬಾರಿ ಈ ರೀತಿ ಅವರು ಬಂದು ಗಲಾಟೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಅವ್ರು ಕೋರ್ಟಿಗೆ ಹೋಗಲಿ, ಕೋರ್ಟ್ ಏನು ಇತ್ಯರ್ಥ ಮಾಡ್ತಿದ್ದು, ಏನೊಂದು ಡಿಸಿಷನ್ ಕೊಡುತ್ತೆ, ನಾನು ಅದನ್ನು ತಲೆಬಾಗಿ ಕೋರ್ಟ್ ಹೇಳಿದ್ದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಈ ಬಗ್ಗೆ ಮಾತನಾಡೋಕೆ ಸ್ವತಃ ಅನಿಲ್ ನಮೋಶಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಈ ಬಗ್ಗೆ ತಾವು ಹಲವು ಪ್ರಶ್ನೆಗಳನ್ನ ಎತ್ತಿದ್ದೀರಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅವ್ರು ಹೇಳ್ತಾ ಇದ್ದಾರೆ ಈ ಖಾತಾ ನನ್ನ ಹೆಸರಿಗಿದೆ ಅಂತ, ನೀವ್ ಹೇಳ್ತಾ ಇದ್ರಿ ನನ್ನ ಹೆಸರಿಗೆ ಮತ್ತು ನಮ್ಮ ತಾಯಿ ಹೆಸರಿಗಿದೆ ಅಂತ. ಯಾವ್ದನ್ನ ನಂಬಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಸರ್ ಎಕ್ಸಾಕ್ಟ್ ಆಗಿ ಇರೋ ದಾಖಲೆ ಪ್ರಮಾಣ ಪತ್ರಗಳಾದ್ರೂ ಏನು? ಸರ್, ಒರಿಜಿನಲ್ ಸೈಡ್ ನನ್ನ ಹೆಸರೇ ಇದೆ ಸರ್. ಓಕೆ. ಪಾರ್ಟ್ ಬಿ ಎಲ್ಲ ನಮ್ಮ ತಾಯಿ ಹೆಸರಲ್ಲೇ ಇದೆ. ಹಾ, ಅದರದ್ದು ಟ್ಯಾಕ್ಸ್ ಪೇಡ್ ರಿಸಿಪ್ಟ್ನು ನನ್ನ ಹತ್ರ ಇದೆ. 25-26 ವರೆಗೆ ಟ್ಯಾಕ್ಸ್ ಕೊಟ್ಟಿದ್ದು ನಮ್ಮ ತಾಯಿ ಕೊಟ್ಟಿದ್ದು. ಓಕೆ. ಏನ್ರಿ, ಹಾ, ಈಗ ಎಲ್ಲಿಂದ ಈ ಖಾತಾ ಜನರೇಟ್ ಮಾಡಿದಾರೋ ನನಗ ಗೊತ್ತಿಲ್ಲ. ಹಾ, ಯಾಕಂದ್ರೆ ಒಂದು ಪಾಸಿಬಿಲಿಟಿ ಸಾಧ್ಯದ. ಮದರ್ ಇಸ್ ನಾಟ್ ವೆಲ್ ರೀ, ಈಗ ಅವ್ರದ್ದು ಹುಷಾರಿಲ್ಲ. ಹಾ, ಅಂದ್ರೆ ಸುಮಾರು ಈಗ 9 ತಿಂಗಳಿಂದ ಅವರು ನಿಯರ್ಲಿ ಬೆಡ್ ರಿಡನ್ ಇದಾರೆ ರೀ. ಹೀಗಾಗಿ ಅವಾಗ ಏನು ಸಹಿ ಮಾಡ್ಕೊಂಡಿದಾನೋ ದೇವರಿಗೆ ಗುರುತು. ಯಾಕಂದ್ರೆ ಹಿಂದಕ್ ಸುಧಾ ಒಂದು ಕ್ರಿಮಿನಲ್ ಕೇಸ್, ರಾಂಗ್ ಕ್ರಿಮಿನಲ್ ಕೇಸ್ ಮಾಡಿದ್ದ. ಹಾ, ಏನು ಹಾ, ನಾನು ನಮ್ಮ ಮಗನ ಮ್ಯಾಗ ಹಾ, ನಾವು 5-6 ವರ್ಷದಿಂದ ಅಲ್ಲಿ ಖಮ್ಮಿಂದ ತಿರುಗಾಡಿ ಬೇಕಾಯ್ತ್ರಿ. ಕ್ರಿಮಿನಲ್ ಕೇಸ್ ಎಲ್ಲ ವಾರಂಟ್ ಇರ್ತದ ಅಂತೇಳಿ. ಹ್ಮ್, ಆಮೇಲೆ ಏನದಲ್ಲ, ನಮ್ ತಾಯಿಯವ್ರು ಸ್ವತಃ ಬಂದು ಕೋರ್ಟ್ನಾಗ ಎವಿಡೆನ್ಸ್ ಕೊಟ್ರು. ಅವ್ರು ಏನ್ ಬರ್ತಾರೇನೋ ನನಗ್ ಗುರ್ತಿಲ್ಲ. ಯಾರು ಇವ್ರು ಅಂದ್ರೆ ಇವ್ರು ನಮ್ಮ ಮಗ, ಸೊಸಿ, ಮೊಮ್ಮಗ ಅಂತ ಒಪ್ಪಿದ್ರು. ಇವ್ರು ಏನ್ ಬರ್ದಾರೋ ನನ್ಗೆ ಗುರ್ತಿಲ್ಲ. ಖಾಲಿ ಪೇಪರ್ ಮ್ಯಾಗ ನನಗೆ ಸಹಿ ಮಾಡಿಸ್ಕೊಂಡು ಏನ್ ಬರ್ಕೊಂಡಾರ ಏನು ಅಂದ್ರೆ ಇಂಡೈರೆಕ್ಟ್ಲಿ ವಾಟ್ ಶಿ ಸೆಡ್ ಇಸ್ ಅವ್ರು ಏನ್ ಬರ್ಕೊಂಡಾರೋ ನನಗೇನು ಐಡಿಯಾ ಇಲ್ಲ. ಹ್ಮ್, ಹ್ಮ್. ಈಗ ತಾವು ಫಸ್ಟ್ ಟೈಮ್ ಈ ರೀತಿ ಮನೆಗೆ ಬಂದಿದ್ದು? ನಾನು 12 ವರ್ಷ ಹೊರಗಿದ್ರಿ ತೆಲಂಗಾಣ. ಹಾ, ಆಮೇಲೆ ಇದು ಒಂದು ಹಳಿ ಮನೆ ಇದೆ, ಛತ್ ಎಲ್ಲ ಬಿಲ್ಡಿಂಗ್ ಬಂದ್ರಿ ಏನ್ರಿ. ಓಕೆ. ಅವಾಗ ಅದಕ್ಕೇನದಲ್ಲ ಏನು ನನ್ನ ಪಾರ್ಟ್ ಇದೆ ನನಗೆ ಕೊಡುವಪ್ಪ ಅಂತ ಹೇಳಿ ಬಂದೀನಿ. ನೋಡು ಯಾವಾಗಮ್ಮ ಬಂದಾಗ ಒಂದು ಇದ್ದು ಹೋಗ್ತಿದ್ದೆ. ಓಕೆ. ಅವಾಗೆಲ್ಲ ಮನೆಯೊಳಗೆ ಹೋಗ್ತಿದ್ರ? ಅವಾಗೇನ್ ಪ್ರಾಬ್ಲಮ್ ಇರ್ಲಿಲ್ವಾ ಸರ್ ಅವಾಗ? ಅವಾಗೇನ್ ಪ್ರಾಬ್ಲಮ್ ಮಾಡ್ಲಿಲ್ಲ. ಅಂದ್ರೆ ಈಗ ನೀವು ಫುಲ್ ಕುಟುಂಬ ಸಮೇತರಾಗಿ ಬಂದ್ರಿ, ಲಗೇಜ್ ಸಮೇತ ಬಂದ್ರಿ ಅಂತ ಪ್ರಾಬ್ಲಮ್ ಆಗಿದ್ದ? ಏನೋ ದೇವ್ರಿಗೆ ಕೊಡ್ತೀವಿ, ಅವನೇನ್ ವಿಚಾರ ನಾ ಹೆಂಗ್ ಹೇಳಿ, ಅವನ ತಲೆಗೆ ಏನ್ ನಡೀತದೋ ನಾ ಹೆಂಗ್ ಹೇಳ್ಬೇಕು. ಓಕೆ. ಈಗ ಅವ್ರು ಕೋರ್ಟಿಗೆ ಹೋಗು ಅಂತ ಹೇಳ್ತಿದ್ದಾರೆ ಸರ್ ತಮಗೆ? ಅವ್ರ ಕೋರ್ಟಿಗೆ ಹೋಗಲಿ ಅಂತ ಸರ್, ನಾವು ಉಲ್ಟಾ ರಿವರ್ಸ್ ಹೇಳ್ತೀನಿ. ಅವ್ರ ಕೋರ್ಟ್ ಒಂದು ಆರ್ಡರ್ ತಗೊಂಡ್ ಬರ್ಲಿ, ನಾನು ಏನ್ ಹೇಳಿದ್ ಕೇಳ್ತೀನಿ ಆಯ್ತಾ. ಆಮೇಲೆ ಅವ್ರು ಇನ್ನೊಂದು ಆರೋಪ ಮಾಡಿದ್ದಾರೆ, ಚುನಾವಣೆ ಬಂದಾಗ ಈ ರೀತಿ ಬೇಕಂತ ಮಾಡ್ತಾರೆ ಅಂತ. ಸರ್ 25 ವರ್ಷದಿಂದ ಇದು ನಡೀತಾ ಇದೆ. 25 ಅಂದ್ರೆ ನಾವು ನೀವೊಂದು ತುಂಬಾ ಒಂದು ಚುನಾವಣೆ ನಡ್ಸ್ಕೊಂತ ಹೋದ್ರೆ ನಾವೇನ್ ಹಂಗೆ ಸಾಯ್ಬೇಕಾ? ನೀವೊಂದ್ ಮಾತು ಹೇಳಿ. ಹೌದು, ಈಗ ಈ ಪ್ರಾಪರ್ಟಿ ಆಕ್ಯುಪೈ ಮಾಡಿದ್ದು 2001 or 2 ನಲ್ಲಿ. ಓಕೆ. ಅಂಡ್ ಈಗ 25 ವರ್ಷದಿಂದ ಹಿಂಗೆ ಎಲ್ಲ ಸತಾಯಿಸ್ಕೊಂತ ಇದ್ದಾನೆ. ಹಾ, ಯಾಕಂದ್ರೆ ಈಗ ಕಬ್ಜಾ ಇದ್ದು ಕೂಡಲೇ ಮೊದಲ ಅಟ್ಲೀಸ್ಟ್ ಈಗ ಬೇರೆ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಅವು ಸಾಕಷ್ಟು ನಾನು ಓದಿದ್ದೀನಿ ಸರ್. ಏನಂದ್ರೆ ಯಾರು ಲ್ಯಾಂಡ್ ಇರ್ತದ ಅವರೇ ಫೈನಲ್ ಓನರ್ ಆಗ್ತಾರೆ. ಇನ್ನೇ ಮತ್ತೆ ಒಂದು ಓದಿದ್ದೀನಿ 30 years ಇಲ್ಲ ಅವ್ರು ಟೆನೆಂಟ್ ಇದ್ರಂತ. ಅವ್ರು ನನಗಿದ್ ಬೇಕು ಅಂದ್ರೆ ಇಲ್ಲ, ಯಾರು ಒರಿಜಿನಲ್ ಲ್ಯಾಂಡ್ ಅದ ಅವ್ರಿಗೂ ಅವ್ರು ಓನರ್ ಆಗ್ತಾರೆ ಅಂತ. ಈಗ ಮೊದಲೇನಲ್ಲ, ಈ ನಮ್ದು ನಮ್ ಮದರ್ದು ಹೆಸರಿತ್ತು. ಈಗ ಏನು ಅದ್ ಮದರ್ ಪಾರ್ಟ್ ಏನ್ರೆ ಎಲ್ಲ ಅವ್ರಿಗೆ ಸುಳ್ಳು ಹೇಳಿ ಮಾಡಿ ಅಥವಾ ಬಂದ್ ಬ್ಲಾಕ್ ಪೇಪರ್ ಮೇಲೆ ಸಹಿ ಮಾಡಿಸಿ ಏನ್ ಬರ್ಕೊಂಡನೋ ಬಿಟ್ಟನೋ ನನಗ್ ಗೊತ್ತಿಲ್ಲ. ಯಾಕಂದ್ರೆ ಹಿಂದಕ್ಕೆ ಹಿಂಗೆ ಮಾಡಿ ಕೇಸ್ ಮಾಡಿದಾನೆ. ಸೊ ಐ ಆಮ್ ನಾಟ್ ವೆರಿ ಶೂರ್ ಅಬೌಟ್ ಇಟ್. ಬಟ್ ಆದ್ರೆ ಅವ ಮಾಡಪ್ಲೆ ಹಣ ಏನು. ಈ ನಿಮ್ ತಾಯಿಯವರು ಶಶಿಲ್ ಅವ್ರ ಜೊತೆಗೆ ಇರೋದಾ ಅದೇ ಮನೇಲಿ? ಅಲ್ಲೇ ಇರೋದು. ಓಕೆ. ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾದ್ರೆ. ಈಗ ತಾವೇನ್ ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ ಸರ್? ಹೇಗೆ ನೋಡ್ಬೇಕು ಸರ್, ಮುಂದೆ ಏನೇನ್ ಆಗ್ತದೋ ನೋಡ್ಬೇಕು. ಏನು. ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಕೈದಿಗಳ ಜಗಳ ಬಿಡಿಸೋಕ್ ಹೋದ ಜೈಲರ್ ಮೇಲಿನ ಹಲ್ಲೆ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಕಾರಾಗೃಹದಲ್ಲಿ ನಡೆದಂತಹ ಘಟನೆ ಇದು. ಜೈಲರ್